ಅಮ್ಮ ನೀನ್ ಯಾಕಮ್ಮನೆಲ್ಲ ಒರೆಸ್ತಿದ್ಯಾ? ರೂಪ ಒರೆಸ್ತಾಳೆ ಬಿಡು. ಅಯ್ಯೋ ಬಿಡೋ, ಎಷ್ಟು ಅಂತ ಅವಳು ಒಬ್ಳೆ ಮಾಡ್ತಾಳೆ. ಮನೆ ತಾನೇ ನಾನೇ ಒರೆಸ್ತೇನೆ. ಸರಿಮ್ಮ, ನಾನು ಆಫೀಸ್ಗೆ ಹೊರಡ್ತೀನಿ. ಸರಿಪ್ಪ. ಕೋಲ್ಡ್ ವಾಟರ್ ಕೊಡು. ಸರಿ ಆಯ್ತು, ತರ್ತೀನಿ. ತಗೊಳ್ಳಿ. ಏನ್ ರೂಪ ಇವತ್ತು ಅಪರೂಪಕ್ಕೆ ನೀನ್ ಕೆಲಸ ಮಾಡ್ತಿದ್ಯಾ? ಅಪರೂಪಕ್ಕಲ್ಲ, ದಿನ ಎಲ್ಲ ಕೆಲಸ ನಾನೇ ಮಾಡೋದು. ಕೋಲ್ಡ್ ವಾಟರ್ ಕೊಡು ಅಂದ್ರೆ ನಾರ್ಮಲ್ ವಾಟರೇ ಕೊಟ್ಟಿದ್ದಾಳೆ. ರೂಪಾ, ಏನಬಿ? ಫ್ರಿಜ್ ಏನಕ್ಕೆ ಲಾಕ್ ಆಗಿದೆ? ಫ್ರಿಡ್ಜ್ ಮಾತ್ರ ಅಲ್ಲ, ಸ್ಟೋರ್ ರೂಮ್ ಕೂಡ ಲಾಕ್ ಮಾಡ್ಕೊಂಡು ಹೋದ ನಿಮ್ಮಮ್ಮ ದೇವಸ್ಥಾನಕ್ಕೆ. ಯಾಕೆ? ನಿಮ್ಮಮ್ಮನ ಪರ್ಮಿಷನ್ ಇಲ್ದ್ರೆ ನೀನು ಮುಟ್ಟಬಾರ್ದು, ತಿನ್ಬಾರ್ದು, ಕುಡಿಬಾರ್ದು. ಒಂದ್ ಕಾಫಿ ಕುಡಿಬೇಕಾದ್ರೆ ನಿಮ್ಮಮ್ಮನ ಪರ್ಮಿಷನ್ ಕೇಳಿನೇ ಕುಡಿಬೇಕು ಈ ಮನೆಯಲ್ಲಿ. ಏನ್ ಹೇಳ್ತಾ ಇದೀಯಾ? ನಮ್ಮಮ್ಮ ಹಾಗ ಚಾನ್ಸೇ ಇಲ್ಲ. ನಿಮ್ಮಮ್ಮನೇ ಹಾಗೆ. ನಿಮ್ ಮುಂದೆ ಒಂಥರ ಇರ್ತಾರೆ, ನಿಮ್ ಹಿಂದೆ ಇನ್ನೊಂಥರ ಇರ್ತಾರೆ. ನಿಮ್ಮಮ್ಮ ಬರ್ತಾರಲ್ಲ, ಅವ್ರನ್ನೇ ಕೇಳಿ. ಸ್ವಲ್ಪ ಸಾಕಾಗೋಯ್ತು. ಏನು ಅಭಿ, ಇವತ್ ಬೇಗ ಬಂದ್ಬಿಟ್ಟಿದ್ಯಾ? ಏನಮ್ಮ ಇದು, ಏನ್ ಕೇಳ್ತಾ ಇದೀನಿ? ನೀನ್ ಹಿಂಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಮ್ಮ. ಯಾಕಪ್ಪ, ಏನಾಯ್ತು? ನಾನೇನೋ ಮಾಡ್ದೆ? ಯಾಕಮ್ಮ ಫ್ರಿಜ್ ಮತ್ತೆ ಸ್ಟೋರ್ ರೂಮ್ ಲಾಕ್ ಮಾಡ್ಕೊಂಡು ಹೋಗಿದ್ಯಾ? ಅವಳೊಂದು ಕಾಫಿ ಕುಡಿಬೇಕು, ಏನಾದ್ರೂ ತಿನ್ಬೇಕು ಅಂದ್ರೆ ನಿಮ್ ಪರ್ಮಿಷನ್ ತಗೋಬೇಕಾ? ಅವಳವ್ರ ತವ್ರ ಮನೇನ ಬಿಟ್ಟು ನಮ್ಮನ್ನ ನಂಬ್ಕೊಂಡ್ ಬಂದಿದ್ದಾಳೆ. ನೀವ್ ಹೀಗೇನ ಅವಳನ್ನ ನೋಡ್ಕೊಳ್ಳೋದು? ಹಾಗಲ್ವೋ? ಸುಮ್ನಿರಮ್ಮ ನೀನು. ನನ್ ಮುಂದೆ ಒಂದು ನನ್ ಹಿಂದೆ ಒಂದು ಮಾಡೋದನ್ನ ಬಿಡು. ಯಾವಾಗ ಒಂದೇ ತರ ಇರೋದನ್ನ ಕಲಿ. ಸರಿಪ್ಪ, ಇನ್ಮೇಲೆ ಯಾವತ್ತೂ ಹೀಗಾಗಲ್ಲ ಬಿಡು. ಇನ್ಮೇಲಿಂದ ನನಗೆಷ್ಟು ಈ ಮನೆಯಲ್ಲಿ ಅಧಿಕಾರ ಇದೆಯೋ ಅಷ್ಟೇ ಅವಳಿಗೂ ಇದೆ.